ಹಲೋ ನಮಸ್ತೆ. ಈಗ ಪ್ರಚಲಿತವಾಗಿ ಬಹಳ ಹಾಟ್ ಟಾಪಿಕ್ ಅಂತಕ್ಕಂಥ ಒಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಇನ್ನೇನು ಮಳೆಗಾಲ ಮುಂಗಾರು ಸ್ಟಾರ್ಟ್ ಆಗ್ತಾಯಿದೆ. ಆಗಲೇ ಎಲ್ಲಿ ನೀವು ವೃತ್ತಪತ್ರಿಕೆ ನೋಡಿ, ನ್ಯೂಸ್ ಚಾನಲ್ಲು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ರೈತರುಗಳಿಗೆ ಗಾಬರಿ ಹುಟ್ಟಿಸುವಂಥ ವಿಷಯಗಳು ಪ್ರಚಾರ ಆಗ್ತಾಯಿದೆ. ರಸಗೊಬ್ಬರದ ಕೊರತೆ, ರಸಗೊಬ್ಬರ ಸಿಗಲ್ಲ, ಬಿತ್ತನೆ ಬೀಜ ಸಿಗಲ್ಲ, ಆಹಾರದ ಕೊರತೆ ಉಂಟಾಗುತ್ತೆ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಯುದ್ಧದ ಕಾರಣಗಳು ಯುದ್ಧದ ಕಾರಣ ಹೊರತಾಗಿನೂ ಪ್ರತಿ ವರ್ಷವೂ ಮುಂಗಾರಿನಲ್ಲಿ ಇದು ಇದ್ದಿದ್ದೇ ಅಲ್ವಾ. ಈ ವರ್ಷ ಇದು ಇನ್ನೂ ತೀವ್ರವಾಗಿದೆ. ಯಾಕೆ ಹೀಗಾಗುತ್ತೆ? ಒಂದಷ್ಟು ವಿಷಯಗಳು ಅನೇಕ ಜನಗಳಿಗೆ ಇದರ ಆಗುಹೋಗುಗಳ ಬಗ್ಗೆ ಮಾಹಿತಿ ಇರಲ್ಲ. ಈ ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಒಂದು ಅಂದಾಜು ಸಿಗುತ್ತೆ. ನೋಡಿ, ರಸಗೊಬ್ಬರಗಳು ಯಾಕೆ ಕೊರತೆ ಉಂಟಾಗ್ತದೆ ಅನ್ನೋದು. ಇಷ್ಟು ದೊಡ್ಡ ದೇಶ, ಇಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ನಾವು ತಯಾರಿಸ್ಕೊಳ್ಳೋಕ್ಕಾಗಲ್ವ? ನೋಡಿ, ಪ್ರಪಂಚದಲ್ಲೇ ನಾವು ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಫರ್ಟಿಲೈಸರ್ಸ್. ಪ್ರಪಂಚದಲ್ಲೇ ರಸಗೊಬ್ಬರ ಉತ್ಪಾದನೆಯಲ್ಲಿ 3ನೇವರಾಗಿದ್ದೀವಿ. ಯಾಕೆ ಕೊರತೆ ಕಾಣ್ತದೆ? ಹಾಗೆ ಉಪಯೋಗಿಸೋದ್ರಲ್ಲಿ ಸೆಕೆಂಡ್ ಹೈಯೆಸ್ಟ್ ಯೂಸರ್ಸ್. ರಸಗೊಬ್ಬರಗಳ ಬಳಕೆಯಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಹಾಗೆಯೇ ಈ ರಸಗೊಬ್ಬರಗಳನ್ನು ಏನಕ್ಕೆ ಬಳಸ್ತಾ ಇದ್ದೀವಿ ಅಂದರೆ, ಬೆಳೆಯುತ್ತಿರುವ ಜನಸಂಖ್ಯೆಗನುಗುಣವಾಗಿ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಹೈಬ್ರಿಡ್ ಉತ್ಪಾದನೆ ಬಂದಮೇಲೆ ಈ ರಸಗೊಬ್ಬರಗಳು, ಈ ಗ್ರೀನ್ ರೆವಲ್ಯೂಷನ್ ಏನು ಬಂತಲ್ಲ ಆಗಲಿಂದ ಇವುಗಳ ಬೆಲೆ ತುಂಬ ಜಾಸ್ತಿ ಇರ್ತದೆ. ಸಬ್ಸಿಡಿ ಕೊಟ್ಟು ರೈತರುಗಳಿಗೆ ಸಿಗಬೇಕು ಅಂತ ಇದು ಒಂದು ಯೋಜನೆಗಳು ಮಾಡಿರೋದು. ನಿಮಗೆ ಇವತ್ತಿನ ಯೂರಿಯಾ ಮಾರ್ಕೆಟ್ನಲ್ಲಿ ನಿಮಗೆ ಸೆಲ್ಲಿಂಗ್ ಪ್ರೈಸ್ 5.5 ರೂಪಾಯಿ 1 kg ಸಿಗ್ತದೆ. 266 270 ಇದೆ ಒಂದು ಚೀಲ, 45 kg. ಮಾರುಕಟ್ಟೆ ಬೆಲೆ ಎಷ್ಟಿದೆ ಗೊತ್ತಾ? 3,000 ರೂಪಾಯಿ ಇದೆ ಒಂದು ಮೂಟೆ. ಅಲ್ಲಿಗೆ 60ರಿಂದ 70 ರೂಪಾಯಿ ಆಗ್ತದೆ 1 kgಗೆ. ಹಾಗೆಯೇ DAP 1,350 ರೂಪಾಯಿ ಇದೆ. ಇದರ ನಿಜವಾದ ಮಾರುಕಟ್ಟೆ ಬೆಲೆ 2,000ಕ್ಕಿಂತ ಹೆಚ್ಚಿದೆ. ಸೊ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಸತ್ಯ. ಹಾಗೆಯೇ ನಾವು ತಯಾರಿಸ್ತಾಯಿದ್ದೀವಿ. ನೋಡಿ, ನಮಗೆ ಅಗತ್ಯ ಇರತಕ್ಕಂಥ ಯೂರಿಯಾದಲ್ಲಿ 87% ನಮ್ಮಲ್ಲೇ ಉತ್ಪಾದನೆ ಮಾಡ್ಕೊಳ್ತಾ ಇದ್ದೀವಿ. ಈ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಗಳೇನಿದೆ ಇದರಲ್ಲಿ 90% ನಾವೇ ಉತ್ಪಾದನೆ ಮಾಡ್ಕೊತಿದ್ದೀವಿ. ಆದರೆ ಒಂದು ಮಾತ್ರ 100% ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಹೊರದೇಶದಿಂದ ತರಿಸ್ಕೊಳ್ಳೋದಕ್ಕೆ. ಅದು MOP, ಮ್ಯೂರೇಟ್ ಆಫ್ ಪೊಟ್ಯಾಷ್. ಹಾಗೆಯೇ ಕೆಲವು ಉತ್ಪಾದನೆ ಮಾಡಲಿಕ್ಕೆ ಬೇಕಂಥ ಕಚ್ಚಾ ವಸ್ತುಗಳು, ಸಲ್ಫರು ಅಥವಾ ಕೆಲವು ಇನ್ನಿತರೆ ಅಮೋನಿಯಾ, ಇವೆಲ್ಲಗಳನ್ನು ನಾವು ಆಮದು ಮಾಡಿಕೊಳ್ಬೇಕಾಗಿದೆ. ಸೊ ಯುದ್ಧ ಕಾರಣದಿಂದ ಸಾಗಾಣಿಕೆಯಲ್ಲಿ ವೆಚ್ಚ ಜಾಸ್ತಿ ಆಗಿದೆ, ಸಮಯಕ್ಕೆ ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಇವೆಲ್ಲ ಏರುಪೇರುಗಳಿಂದ ಸ್ವಲ್ಪ ಪೂರೈಕೆಯಲ್ಲಿ ತೊಂದರೆ ಆಗಿರ್ಬೋದು. ಹಾಗಂತ ಕೊರತೆ ಇದೆಯಾ ಅಂದರೆ ಖಂಡಿತವಾಗಲೂ ಇಲ್ಲ. ಸಮರ್ಪಕವಾದ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆ ಮತ್ತು ಬಳಕೆ ಆಗಬೇಕಾಗಿದೆ. ಇದು ನೋಡಿ, ಇಷ್ಟು ಬೆಲೆ ಬಾಳ್ತಕ್ಕಂಥದ್ದು, ಎಷ್ಟು ಈ ವರ್ಷದ ರಸಗೊಬ್ಬರದ ಸಬ್ಸಿಡಿ ವೆಚ್ಚ ಎಷ್ಟು ಗೊತ್ತಾ? 2,40,000 ಕೋಟಿ. ಇಷ್ಟೆಲ್ಲ ಕೊಡ್ತಿರೋದು ಏಕೆಂದರೆ ರೈತನ ಸಪೋರ್ಟ್ ಮಾಡಬೇಕು. ಈ ಸಬ್ಸಿಡಿ ನೇರವಾಗಿ ರೈತರಿಗೆ ಹೋಗಬೇಕು. ರೈತರ ಹೆಸರು ಹೇಳ್ಕೊಂಡು ಇನ್ನೆಲ್ಲೋ ದುರುಪಯೋಗ ಆಗಬಾರ್ದು ಅನ್ನೋದು ಎಲ್ರಿಗೂ ಜವಾಬ್ದಾರಿ ಇರಬೇಕಾಗ್ತದೆ. ಕಾಳಸಂತೆಯಲ್ಲಿ ಇದಕ್ಕೆ ಕೆಲವೊಂದಷ್ಟು ಡಿಮ್ಯಾಂಡ್ಗಳಿದೆ. ಕೆಲವರು ಈ ಪರಿಸ್ಥಿತಿ ಸನ್ನಿವೇಶ ಉಪಯೋಗಿಸ್ಕೊಂಡು ಅನಗತ್ಯವಾಗಿ ಸ್ಟೋರ್ ಮಾಡ್ತಕ್ಕಂಥದ್ದು, ಅನಗತ್ಯವಾಗಿ. ಈಗ ಉದಾಹರಣೆಗೆ ಈಗ ನೋಡಿ, ಈ ಬೇಸಿಗೆ ಹಂಗಾಮಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೆಚ್ಚು ಯೂರಿಯಾ ಸೇಲ್ಸ್ ಆಗಿದೆ. ಇದು ಕೇಂದ್ರ ಸರ್ಕಾರಕ್ಕೂ ಅರ್ಥವಾಗದ ವಿಷಯ. ಅನೇಕ ರೀತಿಯ ಒಂದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗ್ತಿರ್ತಕ್ಕಂಥದ್ದು. ನೋಡಿ, ಇಲ್ಲೆಲ್ಲ ರೆಸಾರ್ಟು, ಹೋಟ್ಲುಗಳು ಎಲ್ಲ ಜಾಸ್ತಿ ಇರ್ತದಲ್ಲ ಗ್ರಾಮಾಂತರದಲ್ಲಿ, ಅಲ್ಲಿ ಪಾರ್ಕು, ಲಾನ್ ಎಲ್ಲ ಇರ್ತದಲ್ಲ, ಅಲ್ಲಿ ಬಳಕೆ ಆಗ್ತದೆ. ಇಷ್ಟು ಅಗಾಧ ಪ್ರಮಾಣದಲ್ಲಿ ಸಬ್ಸಿಡಿ ಕೊಡ್ತಕ್ಕಂಥ ಯೂರಿಯಾ ಗೊಬ್ಬರ ಅಥವಾ ಇನ್ನೊಂದು DAP ಗೊಬ್ಬರ ಅವ್ರಿಗೆ ತಲುಪೋದು ಎಷ್ಟು ಸರಿ ಅಲ್ವಾ? ಸೊ ರೈತರ ಹೆಸರು ದುರುಪಯೋಗ ಪಡಿಸ್ಕೊಂಡು ನೀವು ಯಾವಾಗಲೂ ನಿಮಗೆ ಗೊತ್ತಿರ್ತದೆ, ಡೀಲರು ಸ್ನೇಹಿತರಾಗಿರ್ತಾರೆ, ಅಥವಾ ನೀವು ಒಂದು ಆಟೋ ಡ್ರೈವರು, ಟೆಂಪೋ ಡ್ರೈವರ್ ಆಧಾರ್ ಕೊಟ್ಟು ಒಂದು ಹೆಬ್ಬೆಟ್ಟು ಕೊಟ್ಟ ತಕ್ಷಣ ನಿಮ್ಮ ಹೆಸರಲ್ಲಿ ಒಂದು 20 ಬಿಲ್ ಆಗಿದ್ದು ಅದು ಬೇರೆ ಬೇರೆ ರೀತಿ ಹೋಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾವು ಒಬ್ಬ ರೈತರಾಗಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿದೆ. ಸೊ ಇಷ್ಟೆಲ್ಲ ಹಿಂಗೆ ದುಂದು ವೆಚ್ಚ ಆಗ್ತಾ ಇರೋದು, ಅಸಮರ್ಪಕವಾಗಿ ಬಳಕೆ ಆಗ್ತಿರೋದ್ರಿಂದ ಇದನ್ನು ತಡೆಗಟ್ಟಬೇಕು ಅಂತ ಈಗ ಇನ್ನೊಂದು ವಿಶೇಷವಾಗಿ ಯೂರಿಯಾ ಮತ್ತು DAP ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ FID ಅಂತ ಮಾಡಿದ್ದಾರೆ. ಅಂದರೆ ಏನಾದರೂ ಒಂದು ಕೊರತೆ ಇದ್ದಾಗ ಸರಿ ಮಾಡ್ಬೇಕಾದ್ರೆ ಹೊಸದಾಗಿ ಮಾಡ್ತಾ ಹೋಗ್ತಾರಲ್ಲ. ಈಗ 4-5 ವರ್ಷದಿಂದ ಹೆಬ್ಬೆಟ್ಟು ಕೊಡೋದು ಬಂತು, ಆಧಾರ್ ಕಾರ್ಡ್ ಲಿಂಕ್ ಬಂತು. ಈಗ FID, ಅದನ್ನು ಪ್ರತಿಯೊಬ್ಬ ರೈತರು ಒಂದು ಗುರುತಿನ ನಂಬರ್ ತೊಗೋಬೇಕಾಗ್ತದೆ. ನೀವು ರಸಗೊಬ್ಬರಕ್ಕೆ ಹೋದಾಗ ಆ ನಂಬರ್ ಒತ್ತಿದಾಗ ನಿಮಗೆ ನಿಮ್ಮ ವಿಸ್ತೀರ್ಣಕ್ಕೆ ಅಗತ್ಯವಾಗಿ ಎಷ್ಟು ಎಕರೆ ಜಮೀನಿದೆ ಲಿಂಕ್ ಆಗಿರ್ತದೆ. ಅದಕ್ಕೆ ಅಗತ್ಯವಾಗಿ ಈ ತಿಂಗಳು ಎಷ್ಟು ಕೊಡಬೇಕೋ ಅಷ್ಟೇ ಬಿಲ್ ಆಗೋದು.
ಮತ್ತು ಮುಂದಿನ ತಿಂಗಳು ಹೆಚ್ಚುವರಿಯಾಗಿ ಬಿಲ್ ಆಗ್ತದೆ. ಸೊ ಇದು ಅಪಪ್ರಚಾರ ಮಾಡಿಕೊಂಡು ರೈತರಲ್ಲಿ ಗಾಬರಿ ಹುಟ್ಟಿಸಿ ಒಂದೇ ಸರಿ ಹೋಗೋದು, ಬೇಡಿಕೆ ಇದೆ ಅನ್ನೋ ಥರ ಕ್ಯೂ ನಿಂತ್ಕೊಳ್ಳೋದು, ಇವೆಲ್ಲ ಆಗುವ ಸಾಧ್ಯತೆ ಇರ್ತದೆ. ಈ ಮಾಹಿತಿ ತಿಳ್ಕೊಬೇಕಾಗಿದೆ. ಹಾಗೆಯೇ ಯಾಕೆ ಇಷ್ಟು ಕೊರತೆ ಕಾಣ್ತಾ ಇದೆ? ಈಗ ದೇಶದಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಅಂತ ಗೊತ್ತಾಗ್ತದೆ, ಎಷ್ಟು ಬೆಳೆ ಬೆಳಿಬೇಕು ಅಂತ ಗೊತ್ತಿರ್ತದೆ. ರಸಗೊಬ್ಬರ ಶಿಫಾರಸು ಮಾಡೋದು ವಿಜ್ಞಾನಿಗಳಲ್ವ, ಅದ್ರ ಪ್ರಕಾರ ಎಷ್ಟು ಬೇಕೋ ಗೊತ್ತಿರುತ್ತಲ್ವ, ಅಂಕಿಅಂಶ ಅಷ್ಟು ಪೂರೈಕೆ ಆಗ್ತಿದೆ. ಆದರೆ ಅದನ್ನು ಯಾವ ರೀತಿ ಬಳಸಬೇಕು, ಅದು ಏನು ರೆಕಮೆಂಡೇಷನ್ ಇದೆ ಅದ್ರ ಪ್ರಕಾರ ಬಳಸ್ತಿದ್ದೀವ? ಖಂಡಿತ ಇಲ್ಲ. ಒಂದು ವಿಷಯ ಇಲ್ಲಿ ಹೇಳ್ತೀನಿ, ರಸಗೊಬ್ಬರಗಳ ಉಪಯೋಗಿಸುವ ಸಾಮರ್ಥ್ಯ, ನ್ಯೂಟ್ರಿಷನ್ ಯೂಸ್ ಎಫಿಷಿಯನ್ಸಿ, ಅಂದರೆ ನಾವೀಗ ಒಂದು 100 kg ಗೊಬ್ಬರ ಹಾಕ್ತೀವಿ, ಕಾಂಪ್ಲೆಕ್ಸೋ ಯೂರಿಯಾನೋ, ಅದರಲ್ಲಿ ಎಷ್ಟು ಬೆಳೆಗೆ ಉಪಯೋಗ ಆಗ್ತಾಯಿದೆ ಅಂತ ಒಂದು ಅಂಕಿಅಂಶ ನೋಡಿ. ನಿಜವಾಗ್ಲೂ ಎಲ್ರಿಗೂ ಗಾಬರಿ ಹುಟ್ಟತಕ್ಕಂಥದ್ದು. ಒಂದು ಸಾರಜನಕದ ಗೊಬ್ಬರಗಳು ನಾವು ಹಾಕಿದಾಗ ಅದರಲ್ಲಿ ಬೆಳೆಗೆ ಸಿಗ್ತಕ್ಕಂಥದ್ದು 30-45 ಮಾತ್ರ. ಅಂದರೆ 100 kg ಹಾಕಿದರೆ 35-45 ಬೆಳೆಗೆ ಸಿಗ್ತಾಯಿದೆ. ರಂಜಕ P 15-25%. ಪೊಟ್ಯಾಷ್ ಗೊಬ್ಬರದಲ್ಲಿ ಸ್ವಲ್ಪ ಪರವಾಗಿಲ್ಲ, 50-60 ಬೆಳೆಗೆ ಸಿಗ್ತಾಯಿದೆ. ಗಂಧಕ ತಗೊಳ್ಳೋದಾದರೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ 10-15%. ಇನ್ನೊಂದು ಆಘಾತಕಾರಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಕೊಡ್ತಿದ್ದೀರಿ ಮಣ್ಣಿಗೆ ನೀವು, ಅದರಲ್ಲಿ ಉಪಯೋಗ ಆಗೋದು 5%ಕ್ಕಿಂತ ಕಡಿಮೆ. ಮಿಕ್ಕಿದ ಗೊಬ್ಬರ ಎಲ್ಲ ಹೋಗ್ತದೆ. ಅಷ್ಟಾದರೆ ನೋಡಿ, ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ನಾವು ಆಹಾರ ತಗೊಳ್ತಾ ಇರ್ತೀವಲ್ಲ ಪ್ರತಿದಿನ ನಮ್ಮ ಬಾಡಿಗೆ ಅಗತ್ಯ ತಕ್ಕನಾಗೆ, ಸೊ ಜೀರ್ಣ ಆಗಿ ಅದರಿಂದ ಶಕ್ತಿ ಉತ್ಪಾದನೆ ಆಗ್ತದೆ. ಜೀರ್ಣ ಆಗದೇ ಇರೋದು, ಸೊ ಹೊರಗಡೆ ಆದರೂ ಹೋಗ್ಬೋದು ಮಲಮೂತ್ರ ವಿಸರ್ಜನೆಯಲ್ಲಿ, ಅಥವಾ ಅಲ್ಲಿ ಶೇಖರಣೆ ಆಗಿ ಅದು ಅನಾರೋಗ್ಯಕ್ಕೂ ಕಾರಣ ಆಗ್ತಾ ಹೋಗ್ಬೋದು. ಸೊ ಈ ಮಣ್ಣಿನಲ್ಲಿ ಬೆಳೆಗಳಿಗೆ ಸಿಗದಂಗಿರ್ತಕ್ಕಂಥ ರಸಗೊಬ್ಬರಗಳು ಮಣ್ಣಿನ ಆರೋಗ್ಯ, ಆಮೇಲೆ ಇಕಾಲಜಿ, ವಾತಾವರಣ ಏನಿದೆ ಅದರ ಆರೋಗ್ಯನೂ ಹಾಳಾಗೋದಕ್ಕೆ ಕಾರಣ ಆಗ್ತಾಯಿದೆ. ಉದಾಹರಣೆಗೆ ಯೂರಿಯಾ ಅಪ್ಲೈ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಅಪ್ಲೈ ಮಾಡದೇ ಇದ್ದರೆ ಅದು ಆವಿಯಾಗಿ ಲಾಸ್ ಆಗೋದೇ ಜಾಸ್ತಿ. ಹಾಗೆ ಮಣ್ಣಿನಲ್ಲಿ ಈಗ ಅವೈಜ್ಞಾನಿಕವಾಗಿ 4-5 ಥರ ಗೊಬ್ಬರಗಳನ್ನು ಕಾಂಬಿನೇಷನ್ ಮಾಡಿ ನೀರಲ್ಲಿ ಕರಗಿಸಿ ಹಾಕುವಂಥ ವ್ಯರ್ಥ ಪ್ರಯತ್ನ ಮಾಡ್ತದೆ. ಇಲ್ಲೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಕಳೆದ ವಾರ ಡಾಕ್ಟರ್ ಹರೀಶ್ BS ಅಂತ ಹಾರ್ಟಿಕಲ್ಚರ್ ಪ್ರೊಫೆಸರ್ ಮಾಡಿರೋದು. ಒಂದು ಅನಾನಸ್ ಬೆಳೆಗೆ ಒಬ್ಬ ರೈತ 4-5 ರೀತಿ ಗೊಬ್ಬರನ ಮಿಕ್ಸ್ ಮಾಡಿ ಬುಡಗಳಿಗೆ ಡ್ರೆಂಚಿಂಗ್ ಮಾಡ್ಕೊಂಡೋಗಿರೋದು. ಆ ನಂತರ ಹಸಿರಾಗಿದ್ದ ಬೆಳೆ ಫುಲ್ ಹಳದಿ ಆಗೋಗಿದೆ. ಕಾರಣಗಳೇನು ಅನ್ನೋದನ್ನ ಅವರೇ ವಿವರಣೆ ಕೊಟ್ಟಿದ್ದಾರೆ. ಸಾಗರದ ಕೃಷಿಕರೊಬ್ಬರು ತಮ್ಮ ಪೈನಾಪಲ್ ಅಥವಾ ಅನಾನಸ್ಸು ಏನು ಬೆಳೆ ಇತ್ತಲ್ಲ ಅದರದ್ದು 1-2 ಫೋಟೋ ಕಳಿಸಿ ಈ ಥರ ಆಗಿದೆ ಸರ್, ಏನು ಕಾರಣ ಇರ್ಬೋದು ಅಂತ ಕೇಳಿದ್ರು. ಅವರು ಯಾವುದೋ ಗೊಬ್ಬರಗಳನ್ನು ಡ್ರೆಂಚಿಂಗ್ ಮಿಕ್ಸ್ ಮಾಡಿಕೊಂಡು ಡ್ರೆಂಚ್ ಮಾಡಿದ್ದಾರೆ, 8 ಬ್ಯಾರಲ್ಲು ಇದೆ. ಬನ್ನಿ ಸ್ವಲ್ಪ ನೋಡೋಣ ಏನೇನು ಹಾಕಿದ್ದಾರೆ ಅವರು ಅಂತ. ಅವ್ರೇನು ಮಾಡಿದ್ದಾರೆ, 1 ಎಕರೆಗೆ ಒಂದು 8-8.5 ಬ್ಯಾರಲ್ಲಷ್ಟು ಡ್ರೆಂಚ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಅವ್ರು ಬಳಸಿರ್ತಕ್ಕಂಥ ಒಂದು ಗೊಬ್ಬರಗಳು ಯಾವ್ಯಾವಪ್ಪ ಒಟ್ಟಿಗೆ ಮಿಕ್ಸ್ ಮಾಡಿರೋದು ಅಂದರೆ ನೋಡಿ, 1 ಎಕರೆಗೆ 25 kg DAP, 20-20-0-13 ಅದು 46 kg ಹಾಕಿದ್ದಾರೆ. ಈ ರೀತಿ ಅನೇಕರು ನೀವು ಮಾಡ್ತಾ ಇದ್ದೀರಿ. ಒಂದು ಕಾಂಪ್ಲೆಕ್ಸು, ಒಂದು DAP, ಒಂದು 20-20, ಒಂದು CN ಎಲ್ಲ ಒಟ್ಟಿಗೆ ಹಾಕೋದು, ಮಿಕ್ಸ್ ಮಾಡಿಬಿಡೋದು, ಹಾಕಿದ್ರೆ ಎಲ್ಲ ಅಂಶ ಸಿಗುತ್ತೆ ಅನ್ನೋದು ನಿಮ್ಮ ಭಾವನೆ. ಅಂದರೆ ಅಲ್ಲಿ ರಾಸಾಯನಿಕಗಳ ಒಂದು ರಿಯಾಕ್ಷನ್ ಆಗಿಬಿಟ್ಟು ಇನ್ನೇನೋ ಉತ್ಪಾದನೆ ಆಗ್ತದೆ. ಹಾಗೆಯೇ ಇನ್ನೂ ಈಗ ಕೆಲವು ತರಕಾರಿ ಹೂವಿನ ಬೆಳೆ ಬೆಳೆಯೋರು ನೀವು ಬೆಡ್ಗೆ ಹಾಕ್ಬೇಕಾದ್ರೆ ಯಾವ ರೀತಿ ಹಾಕ್ತಿರ್ತೀರ ನೋಡಿ, ಒಂದು 10-26, ಒಂದು DAP, ಒಂದು 15-15, ಈ ಥರ NPK ಎಲ್ಲದರಲ್ಲಿ ಇರ್ತದೆ. 3-4 ಥರ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಇಟ್ಬಿಡೋದು ಲಾಟಲ್ಲಿ. ಅನೇಕ ರೀತಿಯ ಅವೈಜ್ಞಾನಿಕವಾದ ರಿಯಾಕ್ಷನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸ್ವಲ್ಪ ನಾವು ಮಾಹಿತಿ ಕೊಡೋ ಕೆಲಸ ಆಗಬೇಕಾಗಿದೆ ರೈತರುಗಳಿಗೆ. ಯಾಕಂದರೆ ವೈಜ್ಞಾನಿಕ ಕಾರಣಗಳು ರೈತರಿಗೆ ಗೊತ್ತಿರಲ್ಲ. ಸೊ ಹೆಚ್ಚು ಬೆಳಿಬೇಕು ಅನ್ನೋ ಹುಮ್ಮಸ್ಸಿರ್ತದೆ. ನಾನು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹೆಚ್ಚು ಬೆನಿಫಿಟ್ ಸಿಗಬಹುದೇನೋ, ಅನುಕೂಲ ಸಿಗಬಹುದೇನೋ ಅನ್ನೋ ಭಾವನೆಯಲ್ಲಿರ್ತದೆ. ಈ ರೀತಿ ಪೋಲಾಗ್ತಾ ಇರೋದ್ರಿಂದ ಇಷ್ಟೊಂದು ಲಕ್ಷಾಂತರ ಕೋಟಿ ಸಬ್ಸಿಡಿ ಕೊಡೋ ಗೊಬ್ಬರ ರೈತನಿಗೆ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತಿಲ್ಲ ಅನ್ನೋದು ನಿಜವಾಗ್ಲೂ ಬೇಸರದ ಸಂಗತಿನೇ. ಈ ಮಾಹಿತಿ ಕೊಡೋ ಕೆಲಸ ನಿರಂತರವಾಗಿ ಆಗಬೇಕಾಗಿದೆ. ಈ ರೀತಿ ಬಳಸಿದಾಗ ಖಂಡಿತವಾಗ್ಲೂ ರಸಗೊಬ್ಬರದ ಕೊರತೆ ಕಾಣಲ್ಲ. ಹಾಗೆಯೇ ಈ ವ್ಯವಸ್ಥೆನ ನೀವು ಅರ್ಥ ಮಾಡಿಕೊಂಡು ಬಳಸೋದ್ರಿಂದ ಕಾಳಸಂತೆ ಕೋರೋರಿಗೆ ಅವಕಾಶ ಕೊಡಬಾರ್ದು. ನಾವು ಇದನ್ನು ಸ್ಟೋರ್ ಮಾಡಲಿಕ್ಕೆ ಅಥವಾ ಇನ್ನಿತರ ಕೃಷಿಯೇತರ ಮೂಲಗಳಿಗೆ ಬಳಸೋದಕ್ಕೆ ಅವಕಾಶ ಮಾಡ್ದಂಗೆ ಇರೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಈ ರೀತಿ ಮಾಡ್ತಾ ಹೋದಾಗ ಖಂಡಿತವಾಗಲೂ ಕೊರತೆ ಆಗಲ್ಲ.
ಅದೊಂದು ವಿಡಿಯೋ ಹರೀಶ್ ಅವ್ರದ್ದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ರಿಯಾಕ್ಷನಾಗಿ ಏನೇನಾಗ್ತದೆ ಅಂತ. ನೋಡಿ, ನಾನು ಇದನ್ನೇ ಅಳವಡಿಸ್ಕೊಂಡು ಕಳೆದ 3 ವರ್ಷದಿಂದ ಬೆಡ್ ಪ್ರಿಪ್ರೇಷನ್ ವೀಡಿಯೋಗಳಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ. ವಿಶೇಷವಾಗಿ ತರಕಾರಿ, ಹೂವು, ಹಣ್ಣು ಬೆಳೆಗಾರರಿಗೆ ಯಾವುದೇ ರಾಸಾಯನಿಕ ರಸಗೊಬ್ಬರಗಳನ್ನು ಬೆಡ್ಗೆ ಹಾಕೋದು ಬೇಡ ಅಂತ. ಆಗ್ತಾಯಿಲ್ಲ. ನಮ್ಮ ರೈತರುಗಳು ಯಾರು ನನ್ನ ಒಂದು ಫಾಲೋ ಮಾಡ್ತಿದ್ದಾರೆ, ಅವರು ಸಾವಯವ ಮೂಲದ ತಿಪ್ಪೆಗೊಬ್ಬರ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಆರ್ಗ್ಯಾನಿಕ್ ಸೀವೀಡ್ ಎಕ್ಸ್ಟ್ರಾಕ್ಟು, ಹ್ಯೂಮಿಕ್ ಆ್ಯಸಿಡ್ ಗ್ರ್ಯಾನ್ಯೂಲ್ಸ್ ಬರ್ತದೆ, ಅವುಗಳು ಟ್ರೈಕೋಡರ್ಮಾ, ಸೂಡೋಮೋನಾಸು, ಫಂಗಿಸೈಡ್ಸ್, ಅದ್ರ ಜೊತೆಗೆ AMC ಗ್ರ್ಯಾನ್ಯೂಲ್ಸ್ ಜೈವಿಕ ಗೊಬ್ಬರಗಳು, ಹಾಗೆಯೇ ವ್ಯಾಮ್ ಇಲ್ಲಿ ಪೋಷಕಾಂಶಗಳನ್ನು ಹೀರುವಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥವು, ಇವುಗಳನ್ನ ಹಾಕಿ ಬೆಳೆದಿರೋದು. ಒಂದು 2 ವಿಡಿಯೋ ವ್ಯಾಟ್ಸಪ್ಪಲ್ಲಿ ಕಳಿಸಿರೋದು ತೋರಿಸ್ತೀನಿ ನೋಡಿ. ಒಂದು ಹೊಸೂರು ಭಾಗದ ರಜನೀಶ್ ಅನ್ನೋ ರೈತರು ಕಳಿಸಿರ್ತಕ್ಕಂಥದ್ದು ಟೊಮೊಟೊ ಬೆಳೆ. ಕಡ್ಡಿ ಏನು ಕಟ್ಟಿದ್ದಾರೆ 7 ಅಡಿ, ಅದಕ್ಕಿಂತ ದಾಟಿ ಬೆಳೆದಿದೆ. ಬೆಡ್ಗೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ನಾಟಿ ನಂತರ ಅವಶ್ಯಕ 6-7 ಅಡಿ ಐತೆ ಸರ್ ಇದು ಗಿಡ. ನೋಡಿ ಗೂಟ ಎಷ್ಟೈತೋ ಅಷ್ಟು ಇದೆ ನೋಡಿ ಗಿಡ ಎಲ್ಲ ಸೂಪರ್ ಸರ್. ಅವಶ್ಯಕತೆ ತಕ್ಕಂತೆ ಇದು ಯಾವುದು ನೀರಿನಲ್ಲಿ ಕರಗುವ ಗೊಬ್ಬರಗಳಿದೆಯಲ್ಲ, ವಾಟರ್ ಸಾಲಿಡ್ ಫರ್ಟಿಲೈಸರ್, ಅದು ಬಳಸಿರ್ತಕ್ಕಂಥದ್ದು. ಇನ್ನೊಂದು ಶ್ರೀನಿವಾಸಪುರ ಭಾಗದ್ದು ಒಂದಿದೆ ನೋಡಿ, ಹೆಲ್ದೂರು ರೈತರದ್ದು, ವೆಂಕಟರಾಮ ರೆಡ್ಡಿ ಅಂತ, ಅದನ್ನು ಒಂದು ವಿಡಿಯೋ ತೋರಿಸ್ತೀನಿ ನೋಡಿ, ಅವ್ರಿಗೆ ಕಳಿಸಿರ್ತಕ್ಕಂಥದ್ದು. ಸೊ ಬೆಡ್ಗೆ ಯಾವುದೇ, ಈಗ ನೋಡಿ ಟೊಮೊಟೊ ಬೆಳೆಯೋ ಹುಮ್ಮಸ್ನಲ್ಲಿ ಇಷ್ಟು ಜನ ಗೊಬ್ಬರಗಳಿಗೆ ಆ ಥರ ಕಾಂಪ್ಲೆಕ್ಸ್ 2, DAP 2, ಪೊಟ್ಯಾಶು, ಈ ಥರ ಅನೇಕ ಮಿಕ್ಸ್ ಮಾಡಿ ಬೆಡ್ಗೆ ಹಾಕ್ತಾಯಿದ್ದೀರಿ. ಇದು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ? ಸೊ ಗೊಬ್ಬರ ನಮಗೆ ಅಗತ್ಯ ಇರೋವಷ್ಟಿದೆ, ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿದೆ. ಈ ಥರ ವಿಷಯಗಳು ಬಂದಾಗ ಸೋಷಿಯಲ್ ಮೀಡಿಯಾದಾಗ ಗಾಬರಿ ಬಂದು ಅಂಗಡಿ ಹತ್ರ ಓಡೋಗೋ ಅವಶ್ಯಕತೆ ಇಲ್ಲ. ಸೊ ಆಮೇಲೆ ಈಗಲೇ ಗೊಬ್ಬರ ತೊಗೋಬೇಕು ಎಲ್ಲ ಆಗೋವಷ್ಟು ಅನ್ನೋದು ಇದು ಬೇರೆ. ಹಂತವಾಗಿ ಯಾವ ಹಂಗಾಮಿಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ಬಿಡುಗಡೆ ಆಗ್ತಲೇ ಇರ್ತದೆ. ಒಂದು, ನಾನೀಗ ಆಗಲೇ ಹೇಳ್ದಂಗೆ ವಿಶೇಷವಾಗಿ ಗೊಬ್ಬರಗಳ ಬಳಕೆ ಪ್ರಮಾಣ 30-50% ಇದೆ. ಅದು ಜಾಸ್ತಿ ಆಗಬೇಕು, ಜಾಸ್ತಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮಣ್ಣಿನ ಆರೋಗ್ಯ ಹೆಚ್ಚಾಗಬೇಕು, ಮಣ್ಣಿನಲ್ಲಿ ಸಾವಯವ ಅಂಶಗಳು ಜಾಸ್ತಿ ಆಗಬೇಕು, ಹೆಚ್ಚು ತಿಪ್ಪೆ ಗೊಬ್ಬರಗಳನ್ನ ಬಳಸಬೇಕು, ಹಳೆಯ ಕಾಲ ಮರುಕಳಿಸಬೇಕಾಗಿದೆ. ಜೊತೆಗೆ ಈಗ ಬಂದಿರತಕ್ಕಂಥ ಹೊಸ ಕಾನ್ಸೆಪ್ಟು ಜೈವಿಕ ಗೊಬ್ಬರಗಳು, ಅಂದರೆ ಮಣ್ಣಿನ ಆರೋಗ್ಯ ಇಂಪ್ರೂವ್ ಮಾಡ್ತಕ್ಕಂಥದ್ದು, ಮಣ್ಣಿನಲ್ಲಿ ಬೆಳೆಗಳಿಗೆ ಹೀರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇರೋ ರೂಪದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರುವಿಕೆಯ ರೀತಿಗೆ ಪರಿವರ್ತಿಸ್ತಕ್ಕಂಥ ಜೀವಾಣುಗಳಿರ್ತಕ್ಕಂಥ ಈ ಕನ್ಸಾರ್ಷಿಯ ಜೈವಿಕ ಗೊಬ್ಬರ AMC ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಆಗಿರ್ಬೋದು, ವ್ಯಾಮ್ ಅಂತಕ್ಕಂಥ ಬಯೋ ಫರ್ಟಿಲೈಸರ್, ಹಾಗೆ ಬೇರೆ ಜಿಂಕ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು, ಈ ಥರದ್ದೆಲ್ಲ ಅನೇಕವಿದೆ. ಇವುಗಳನ್ನು ಹೆಚ್ಚು ಬಳಸ್ತಾ ಹೋಗಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಅಗತ್ಯಕ್ಕೆ ತಕ್ಕಷ್ಟು ಯಾವಾಗ ಅವಶ್ಯಕತೆ ಇದೆ, ಎಷ್ಟು ಬೇಕೋ ಅದನ್ನು ನಾವು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲೋ ಕೃಷಿ ಇಲಾಖೆಯಲ್ಲೋ ಮಾಹಿತಿ ಪಡ್ಕೊಂಡು ಬಳಸೋದ್ರಿಂದ ಮಣ್ಣಿನ ಆರೋಗ್ಯನೂ ಉಳಿಯುತ್ತೆ, ನಮಗೆ ಕೊರತೆನೂ ಆಗಲ್ಲ, ಆಮೇಲೆ ಇಳುವರಿನೂ ಚೆನ್ನಾಗಿ ಬರ್ತದೆ. ಅನಗತ್ಯವಾಗಿ ಹಾಕಿ ಮಣ್ಣಿನ ಆರೋಗ್ಯನೂ ಹಾಳು ಮಾಡಿಕೊಂಡು ನಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಸಿಗ್ತಾ ಇಲ್ಲ ಅಂತ ಕೊರತೆ ಮಾಡ್ಕೊಳ್ಳೋ ಒಂದು ಸಾಧ್ಯತೆನೂ ಕಡಿಮೆ ಮಾಡೋದಲ್ವ. ಸೊ ಈ ಎಲ್ಲ ಮಾಹಿತಿಗಳಿಂದ ಒಮ್ಮೆ ಯೋಚಿಸ್ತಾ ಹೋಗಿ. ಈಗ ಯುದ್ಧದ ಕಾರಣದಿಂದ ಕೊರತೆ ಇದೆ. ಈಗ ನಮ್ಮ ಮನೆಗಳಲ್ಲೇ ನಮಗೇನಾದರೂ ಒಂದು ಪದಾರ್ಥ ಕೊರತೆ ಆದಾಗ ಎಷ್ಟು ಜುಡಿಷಿಯಸ್ ಆಗಿ ಯೋಚನೆ ಮಾಡಿ ಬಳಸ್ತೀವಲ್ವ, ಅದೇ ರೀತಿ ರಸಗೊಬ್ಬರಗಳನ್ನು ನಾವು ಪ್ಯಾನಿಕ್ ಆಗದೆ ಒಮ್ಮೆಲೆ ಎಲ್ಲರೂ ಹೋಗೋದು, ನಿಂತ್ಕೊಳ್ಳೋದು, ಕ್ಯೂ ನಿಂತ್ಕೊಳ್ಳೋದು, ಬಂದಿದೆ ನನಗೆ 10 ಮೂಟೆ ಬೇಕು, 20 ಮೂಟೆ ಬೇಕು, ಇದಕ್ಕೆ ಮುಂದೆ ಹಾಕಬೇಕು, ಈ ರೀತಿ ಆಗದೆ ನಾವು ಅಗತ್ಯಕ್ಕೆ ತಕ್ಕಂತೆ ಆಯಾ ತಿಂಗಳುಗಳಿಗೆ ಎಷ್ಟು ಬೇಕೋ ನಾನು ಈಗಾಗಲೇ ಹೇಳ್ದಂಗೆ ಅದು ರಿಲೀಸ್ ಮಾಡ್ತಿರ್ತಾರೆ. ಅಗತ್ಯ ಮೀರಿ ಹಾಕೋದ್ರಿಂದ ಖಂಡಿತವಾಗಲೂ ಒಂದು ಟೈಮ್ಗೆ ನೀವು ಈ ವರ್ಷ ಇಳುವರಿ ಜಾಸ್ತಿ ಬರೋ ಸಾಧ್ಯತೆ ಇರ್ತದೆ. ಆದರೆ ನಂತರದ ವರ್ಷಗಳಲ್ಲಿ ಅದು ಕ್ಷೀಣಿಸುತ್ತಾ ಹೋಗ್ಬಿಡ್ತದೆ. ಭೂಮಿ ಖಂಡಿತವಾಗ್ಲೂ ಬರಡಾಗುತ್ತೆ ಹೆಚ್ಚು ರಸ ಗೊಬ್ಬರಗಳನ್ನು ಬಳಸ್ತಾ ಹೋದಾಗ. ನೋಡಿ, ನಾನು ಈ ಟೊಮೊಟೊದು ತೋರಿಸ್ತೆ ವಿಡಿಯೋ, ಅದೇ ರೀತಿ ಎಲ್ಲ ಬೆಳೆಗಳು, ಸೇವಂತಿಗೆ ಬೆಳೆಗಳಲ್ಲೂ ಹಾಗೆ ಮಾಡೋದು. ಪೋಷಕಾಂಶ ಬೇಡಿಕೆ ಎಷ್ಟಿದೆ ಬೆಳೆಗೆ, ರಸಗೊಬ್ಬರಗಳ ಮುಖಾಂತರ ಕೊಡ್ಬೋದು. ಇದು ಹಣ್ಣು ತರಕಾರಿಗಾಯಿತು. ಈಗ ನೀವು ಮಳೆ ಆಶ್ರಯಿತಗಳಲ್ಲಿ ನೀವು ಪ್ರಶ್ನೆ ಕೇಳ್ಬೋದು, ನಾವು ಯಾಕೆ ಕೊಡೋಕ್ಕೆ ಸಾಧ್ಯ ಆಗ್ತದೆ? ನೋಡಿ, ಅದಕ್ಕೆ ಹೊಸ ಕಾನ್ಸೆಪ್ಟ್ ನ್ಯಾನೋ ಯೂರಿಯಾ ಬಂದಿದೆ, ನ್ಯಾನೋ DAP ಬಂದಿದೆ. ನೀವು ಮೂಲ ಗೊಬ್ಬರ ಕಾಂಪ್ಲೆಕ್ಸ್ ಹಾಕಿ, DAP ಹಾಕಬೇಕು ಅಂತ ಏನಿಲ್ಲ, NPK 3 ಇರ್ತಕ್ಕಂಥ ಕಾಂಪ್ಲೆಕ್ಸ್ ಹಾಕಿ. ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಸಿಗ್ತದೆ, ಫಾಸ್ಫರಸ್ನ ಒದಗಿಸಲಿಕ್ಕೆ ಅದನ್ನು ಬಳಸಿ. ಮೇಲ್ಗೊಬ್ಬರವಾಗಿ ಯೂರಿಯಾ ನಿಮ್ಮ FIDಗೆ ನಿಮ್ಮ ಜಮೀನಿನ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಕೊಡ್ತಾರೆ, ಅದನ್ನು ಬಳಸಿ. ಇನ್ನೂ ಕೊರತೆ ಕಂಡ್ರೆ ನೀವು ನ್ಯಾನೋ ಯೂರಿಯಾನ ಸಿಂಪರಣೆ ಮಾಡೋದ್ರ ಮುಖಾಂತರ ಸಾರಜನಕದ ಒಂದು ಪೂರೈಕೆನ ಸರಿ ಮಾಡ್ಬೋದಾಗಿದೆ ಸ್ನೇಹಿತರೆ.
ಸೊ ಪರಿಹಾರ ನಮ್ಮಲ್ಲೇ ಇದೆ. ನಾವ್ಯಾರನ್ನೋ ಇನ್ನೊಬ್ಬರನ್ನ ದೂರೋದ್ರ ಬದಲು, ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಹಾಕೋದ್ರ ಬದಲು, ಇದರಲ್ಲಿ ರಾಜಕೀಯಗಳು ಬೇಡ. ಇದು ರಾಜಕೀಯ ಪಕ್ಷದಲ್ಲಿ ಮಾಮೂಲಿ ಇವ್ರಿಗೆ ಹೇಳೋದು ಇವ್ರು ಹೇಳೋದು ಅದು ಬೇಡ. ಒಬ್ಬ ರೈತನಾಗಿ ನಾನು ಜವಾಬ್ದಾರಿಯುತವಾಗಿ ಏನು ಸಿಗುತ್ತೆ ಅದನ್ನು ಬಳಸ್ಕೊಂಡು, ಈಗ ಸಿಗದೇ ಇರೋದಕ್ಕೆ ಹಾರಾಟ ಮಾಡಿ ಹಾರಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ? ಏನು ಸಿಗುತ್ತೆ ಅಷ್ಟೇ ಸಿಗೋದು. ಇವಾಗ ಗ್ಯಾಸ್ ಸಿಲಿಂಡ್ರಿಗೆ ನಾವು ಅಡ್ಜಸ್ಟ್ ಆಗಿಲ್ವಾ? ಅದು ಇದ್ದಿದ್ದ ಕಾರಣಕ್ಕೆ ಲಭ್ಯತೆ ಕಡಿಮೆ ಆಗಿದೆ. ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೋತಾ ಇರ್ತೀವಲ್ಲ, ಹಾಗೇನು ಇದನ್ನು ಮಾಡ್ಕೋಬೇಕಾಗಿದೆ. ಹೆಚ್ಚೆಚ್ಚು ಹಸಿರೆಲೆ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು, ತಿಪ್ಪೆ ಗೊಬ್ಬರ ಬಳಸೋದು, ದನಗಳ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಳೋದು, ಇವುಗಳೆಲ್ಲ ಮಾಡೋದ್ರಿಂದ ಈ ಒಂದು ಕ್ರೈಸಿಸ್ ಏನಿದೆ ಇದರಿಂದ ನಾವು ಹೊರಬರೋದಕ್ಕೆ ಸಾಧ್ಯ ಇದೆ. ಸೊ ಇಷ್ಟು ಮಾಹಿತಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗುತ್ತೆ ವಿಡಿಯೋದಲ್ಲಿ. ದಯವಿಟ್ಟು ಯಾರು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾವು ವೀಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಮಸ್ಕಾರ.